ಈ ರೀತಿಯಾದಂಥ ಸಾಮೂಹಿಕವಾಗಿರ್ತಕ್ಕಂಥ ಭೋಜನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸಂಪ್ರದಾಯ ಪ್ರಕಾರ ಮಧ್ಯದಲ್ಲೂ ಮಾಡ್ಕೊಂಬಂದಿದ್ದಾರೆ. ಅದನ್ನು ಅದೇ ಪರಿಪಾಠವನ್ನು ಮುಂದೆ ನಡೆಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರಿ. ಒಳ್ಳೆಯದು. ಎಲ್ಲೋ ಒಂದು ಕಡೆಗೆ ನಾನು ಆಗಾಗ್ಗೆ ಹೇಳ್ತಿರ್ತೀನಿ, ನಾನು ಮೊದಲೆಲ್ಲರೂ ಕೂಡ ಏನು ದೇವ್ರ ಕೆಲಸ ಇನ್ನೊಂದು ಅಂತೇಳಿ ಅಸಡ್ಡೆ ಮಾಡ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಈ ರೀತಿಯಾದಂಥ ದೇವ್ರ ಕೆಲಸನೋ ದೇವ್ರ ಕಾರ್ಯನೋ ಅಥವಾ ಕುಟುಂಬದಲ್ಲಿ ಮದುವೆನೋ ಏನೋ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಗ್ಗೂಡ್ತಕ್ಕಂಥದ್ದು, ವೈಮನಸ್ಸು ಇರ್ತದೆ, ಭಿನ್ನಾಭಿಪ್ರಾಯ ಇರ್ತದೆ. ಆದರೂ ಕೂಡ ಆ ಸಂದರ್ಭಕ್ಕೆ ಎಲ್ಲದನ್ನು ಮರೆತು ಜೊತೆಗೂಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂಥ ಸಾಂಸ್ಕೃತಿಕವಾದಂಥ ಆಚರಣೆಗಳು ಹೆಚ್ಚು ಮಹತ್ವ ಪಡೆದಿದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲಾರ್ದು ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬೆಟ್ಟಪ್ಪನಹಳ್ಳಿ ನಮ್ಮ ಬೇವನಹಳ್ಳಮ್ಮನ ದೇವಸ್ಥಾನಕ್ಕೆ ನಾನು ಹಿಂದೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೆ. ಅದು ಹಾಕಿ 3 ವರ್ಷ ಆಗಿತ್ತು, ಬಿಡುಗಡೆ ಆಗಿರಲಿಲ್ಲ. ಇವಾಗ ಬರಬೇಕಾದಾಗ ಆರ್ಡರ್ ಬಂತು, ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು. ಬಹುಶಃ ಅದನ್ನು ಯಾವ ರೀತಿಯಾಗಿ ಬಳಸ್ಕೊತಿರೋ ಅದನ್ನು ಬಿಡುಗಡೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕಾಂಪೌಂಡ್ಗಿನ್ನ ಬೇರೆ ಯಾವ ಥರ ನೋಡಿ, ಯಾಕಂದರೆ ಈ ಥರ ವಿಶಾಲವಾಗಿದ್ದರೆ ಒಳ್ಳೇದಿರ್ತದೆ ಅಂಥೇಳಿ, ವಿಶಾಲವಾಗಿದ್ರೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಂಪೌಂಡ್ ಮಾಡಿಬಿಡ್ತಾರೆ, ರೆಸ್ಟ್ರಿಕ್ಷನ್ ಆಗಿಬಿಡ್ತದೆ ಪ್ರತಿ ಕಡೆ. ಯಾಕಂದ್ರೆ ಇಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿಬೇಕಾದ್ರೆ ಈಗ ಕೊಟ್ಟಿದ್ದೀನಿ, ಯಾವುದಕ್ಕಾರ ಬಳಸ್ಕೊಳ್ಳಿ, ಇನ್ನು ಮುಂದೂ ಕೂಡ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಬೆಳಿಗ್ಗೆಯಿಂದಲೂ ಬಿಡುವುದ ಕಾರ್ಯಕ್ರಮ, ನಾನು ಕಾರ್ಯಕ್ರಮ ಮುಗಿಸ್ಕೊಂಬಂದು ಇನ್ನೂ 2 ಕಾರ್ಯಕ್ರಮಗಳಿಗೆ ಹೋಗಬೇಕು. ಎಲ್ಲ ಸದ್ಭಕ್ತರಿಗೆ ನಾನು ನಮಸ್ಕಾರಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಹೆಚ್ಚೇನು ಮಾತನಾಡೋದು ಬೇಡ. ಯಾಕೆಂದರೆ ಇನ್ನೂ ನಮ್ಮ ನಾಗರಾಜಣ್ಣ ಮಾತಾಡ್ತಾರೆ, ಮುಖಂಡರೆಲ್ಲ ಇದ್ದಾರೆ. ಹೆಚ್ಚೇನು ಮಾತನಾಡದಂತೆ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಲೂ ಕೂಡ ದೇವರ ಸೇವೆಗೆ ನಮ್ಮ ಕಡೆಯಿಂದ ಯಾವ ರೀತಿ ಸೇವೆ ಮಾಡ್ಬೋದು ಆ ಕೆಲಸಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೀಗಾಗಲೇ ಮುಖಂಡರ ಅಪೇಕ್ಷೆಯಂತೆ ಇಲ್ಲಿ ಒಂದು ಸೋಲಾರ್ ಹೈಮಾಸ್ಟ್ ದೀಪವನ್ನು ಅಳವಡಿಸೋದಕ್ಕೆ ಅದೊಂದು ಮಂಜೂರು ಮಾಡಿಕೊಟ್ಟಿದ್ದೇನೆ. ಅದು ಇವತ್ತಾಗಿದೆಯಾ ಪ್ರವೀಣ? ನಾಳೆ ಬರ್ತಾರೆ. ಇನ್ನೊಂದು 10-15 ದಿವಸದೊಳಗಡೆ ಸೋಲಾರ್ ಹೈಮಾಸ್ಟ್ ದೀಪ ದೇವಸ್ಥಾನದ ಆವರಣ ಮತ್ತು ಇದೇನು ಬೆಟ್ಟಪ್ಪನಹಳ್ಳಿ ಒಂದು ಇದಿದೆ ಅಲ್ಲೆಲ್ಲ ಕೂಡ ಬೆಳಗುವಂಥದ್ದಾಗುತ್ತೆ. ಇದೊಂದು ನನ್ನ ಸಣ್ಣ ಸೇವೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರವನ್ನು ತಿಳಿಸಿ ದೇವರ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಹೋಬಳಿಯ ಚಂಗವರ ಗ್ರಾಮ ಪಂಚಾಯತಿಯ ಬೆಟ್ಟಪ್ಪನಹಳ್ಳಿ ಗ್ರಾಮದ ನಮ್ಮ ತಾಯಿ ಬೇನಳಮ್ಮ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಸುಮಾರು ಭಕ್ತಾದಿಗಳು ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಇವತ್ತು ಸಾವಿರಾರು ಜನ ಇವತ್ತು ಆಗಮಿಸಿದ್ದಾರೆ. ಇವತ್ತು ವಿಶೇಷ ಏನಂದರೆ, ಇಲ್ಲಿ ಜಾತ್ರೆಯ ವಿಶೇಷ ಅಂದರೆ ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಸಹಭೋಜನ ಕಾರ್ಯಕ್ರಮ, ಒಂದೇ ಭೋಜನದಲ್ಲಿ ಊಟ ಮಾಡಿ ಎದ್ದು ಹೋಗುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂದರೆ, ದೊಡ್ಡ ಚೌಟಲ್ಲಿ ಒಂದು ಮಾಂಸ, ಒಂದು ಮುದ್ದೆ ವಿಶೇಷ. ಅದರಲ್ಲೇ ಆ ತಾಯಿ ಹೊಟ್ಟೆ ತುಂಬಿಸಿ ಕಳಿಸ್ತಾಳೆ. ನಿಜವಾಗ್ಲೂ ಆ ತಾಯಿ ಬೇನಳಮ್ಮ ತಾಯಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ, ಆ ತಾಯಿ ಆಶೀರ್ವಾದ ಮಾಡಲಿ ಅಂತಲ್ಲ ಆದರೂ ನಾನಾದರೂ ಹೇಳ್ತಾ, ಇವತ್ತು ಏನು ಇಷ್ಟೊಂದು ಅದ್ಧೂರಿಯಾಗಿ ಏನು ಇವತ್ತು ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಇವತ್ತು ಭಕ್ತಾದಿಗಳು, ಮುಖಂಡರುಗಳು, ಅಣ್ಣ ತಮ್ಮಂದಿರು, ಊರಿನ ಪ್ರಮುಖರು ಇವತ್ತು ನಿಜವಾಗ್ಲೂ ಇವತ್ತು 150 ಕುರಿಯನ್ನು ಕಡಿದು ಇವತ್ತು ಒಂದು ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಸಹ ನಾನು ಸಹ ಅವರಿಗೆ, ಊರಿನ ಮುಖಂಡರುಗಳಿಗೆ, ಅಣ್ಣ ತಮ್ಮಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ನಾವು ಕಷ್ಟಕಾಲದಲ್ಲಿ ಮಳೆ ಕಡಿಮೆ ಇದೆ, ಇವತ್ತು ಮುಂಬರ್ತಿಯಾಗಿ ಇವತ್ತು ಮಳೆ ಬರಲಿ, ನಮ್ಮ ರೈತರಿಗೆ ಒಳ್ಳೇದು ಮಾಡಲಿ ಅಂತಲ್ಲ ಆದರೂ ನಾನಾದರೂ
ಆ ತಾಯಿಯನ್ನು ಬೇಡ್ಕೊಂಡು ಮತ್ತೊಮ್ಮೆ ಆ ತಾಯಿ ಆಶೀರ್ವಾದ ತಗೊಂಡು ನಾನು ಮಾತು ಮುಗಿಸ್ತೇನೆ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.